ಇಲ್ಲಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಕಾಣುತ್ತೆ. ಶೋ ದಟ್ 48 ಇಂಟು tan 42 ಇಂಟು tan 48 ಇಂಟು tan 23 ಇಂಟು tan 42 ಇಂಟು tan 67 is equal to 1. ಸೊ ಇಲ್ಲಿ ನಿಮ್ಮ ಕಾಂಪ್ಲಿಮೆಂಟರಿ ಆಂಗಲ್ ಪೇರು ಉಪಯೋಗ ಬರುತ್ತೆ. ಯಾವುದನ್ನು ಕನ್ವರ್ಟ್ ಮಾಡಬೇಕು, ಯಾವ್ದು ಇಟ್ಕೊಬೇಕು ಅಂತ ಹೇಳಿ. ಯಾವ್ಯಾವ ಪೇರ್ ಇದೆ ನೋಡಿ, 48 ಮತ್ತು 42. 48 ಪ್ಲಸ್ 42 ನಿಮ್ಮ ಮೊದಲನೇ ಪೇರ್ 90 ಅಲ್ವಾ. ಅದು ಬಿಟ್ಟರೆ 23 ಪ್ಲಸ್ 67 ಇದು ಕೂಡ 90. ಸೊ ಈ ಪೇರಲ್ಲಿ ಒಂದೇ ಒಂದನ್ನು ನೀವು ಮತ್ತೊಂದು ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ tan 48ನ cot of 48 ಅಂದರೆ cot of ಸಮಥಿಂಗ್ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ tan 48 is equal to tan 48 tan 42 ಒಂದು ಪೇರು, tan 23 tan 67 ಮತ್ತೊಂದು ಪೇರು. ಸೊ tan 48 ಬಂದು cot of 90 minus 48 which is cot of 42. ಹೇಗೆ ಉಪಯೋಗ ಬರುತ್ತೆ ಇದನ್ನ ನೋಡೋಣ. ಮೊದಲನೇದಾಗಿ ಕನ್ವರ್ಟ್ ಮಾಡೋಣ. tan 23 is equal to cot of 90 minus 23 which is cot of 67 ಅಲ್ವಾ. ಇವಾಗ ಪ್ರಶ್ನೆ ಬರ್ಕೊಳ್ಳಿ. ಸೊ ಶೋ ದಟ್ ಅಲ್ವಾ, ಹಾಗಾಗಿ LHS ಇಂದ ಶುರು ಮಾಡೋಣ. LHS tan 48 into tan 23 into tan 42 into tan 67. ಸೊ tan 48 ಬದಲಾಗಿ ವಿಲ್ ರೈಟ್ cot 42 ಮತ್ತು ಇದನ್ನು ಸ್ವಲ್ಪ ಈ ಕಡೆ ತೊಗೊತೀನಿ, ಕಮ್ಯುಟೇಟಿವ್ ಲಾ tan 42 ರೀಅರೇಂಜ್ ಮಾಡ್ಕೊತೀನಿ ಅಷ್ಟೇ, ಏನಿಲ್ಲ. ಇಂಟು tan 23 ಬದಲಾಗಿ cot 67 ಇಂಟು tan 67. ಬಟ್ ನಿಮ್ಗೆ ಇದು ಗೊತ್ತಿದೆ ಏನಂತ ಹೇಳಿ, cot 42 ಇಸ್ ನಥಿಂಗ್ ಬಟ್ 1/tan 42 ಇಂಟು tan 42 ಅಲ್ವಾ. cot and tan are multiplicative inverse of each other, ಸರಿನಾ. ಅದೇ ರೀತಿಯಲ್ಲಿ cot 67 is 1/tan 67 ಇಂಟು tan of 67. ಸೊ ಏನಾಗುತ್ತೆ ಹುಡುಗರ, ಇದು ಒಂದೇನೆ, ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ. ಇದು ಒಂದೇನೆ, ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಮ ಉತ್ತರ ಬಂದು 1. ನೀವು ಆ್ಯಕ್ಚುಲಿ ಈ ಸ್ಟೆಪ್ ಏನು ಬರೆಯೋ ಹಾಗಿಲ್ಲ, ಇಲ್ಲೇ ಕಟ್ ಮಾಡ್ಬೋದು. ಆಮೇಲೆ ಬ್ರ್ಯಾಕೆಟ್ಸಲ್ಲಿ cot theta is equal to 1/tan theta ಅಂತ ಬರೋದು ರೀಸನ್ ಕೊಡ್ಬೋದು. ನಾನು ಒಂದು ಎಕ್ಸ್ಟ್ರಾ ಸ್ಟೆಪ್ ನೋಡಿಸ್ದೆ, ಏನಕ್ಕೆ ಅಂದರೆ ಇದೆಲ್ಲ ಮೊದಲನೇ ಸತಿ ಮಾಡ್ತಾ ಇದ್ದೀರಾ, ಹಾಗಾಗಿ ಬಿಟ್ಸ್ ನೋಡಿಸ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಇನ್ ಟೈಮ್ ನಾನು ಸ್ಟೆಪ್ಸ್ನ ಸ್ಕಿಪ್ ಮಾಡೋದಕ್ಕೆ ಹೇಳ್ಕೊಡ್ತೀನಿ, ಆಯಿತಾ. ಸೊ ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ ಹೇಳಿ. ಫಸ್ಟು ಪೇರ್ ಹುಡುಕಿ, ಪೇರ್ ಹುಡ್ಕಿದ್ಮೇಲೆ ಒಂದನ್ನ ಆ ಪೇರಲ್ಲಿ ಒಂದು ವ್ಯಾಲ್ಯೂನ ಮತ್ತೊಂದು ವ್ಯಾಲ್ಯೂ ಕನ್ವರ್ಟ್ ಮಾಡಿ, ಅದಾಯಿತು ಅಂದಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರ ಅದಷ್ಟೇ ಬರುತ್ತೆ. ಸೊ ಪಾಸ್ ಮಾಡ್ಕೊಂಡು ನೋಡಿ. ಮುಂದಿನ ಪ್ರಶ್ನೆ. ಶೋ ದ್ಯಾಟ್ cos 38 ಇಂಟು cos 52 ಮೈನಸ್ sin 38 ಇಂಟು sin 52 is equal to 0. ಇದೇ is equal to RHS ಅಂತ ಬರೆಯೋದು ಮಾಡ್ತಾರೆ. ಹೆನ್ಸ್ ಪ್ರೂವ್ಡ್. ಹಾಂ ಮಾಡಿ, ಇವಾಗ ನೀವೇ ಸ್ವಂತ ಮಾಡಿ, ಪಾಸ್ ಮಾಡಿ ಯೋಚನೆ ಮಾಡಿ. ಮೊದಲನೇ ಭಾಗ ಪೇರ್ ಹುಡುಕಿ, ಅದಾದಮೇಲೆ ಕನ್ವರ್ಟ್ ಮಾಡಿ, ಅದಾದಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ. 38 ಪ್ಲಸ್ 52 ಎಷ್ಟು ಬರುತ್ತೆ ಹುಡುಗರ? 38 52 40 50 ಬಂತು. 38 ಪ್ಲಸ್ 52 is equal to 40 90 ಡಿಗ್ರಿ ಪೇರ್ ಸಿಕ್ತು ಅಲ್ವಾ. ಸೊ ಇವಾಗ ಇದು ಮತ್ತು ಇದನ್ನ ಅಲ್ವಾ ಕನ್ವರ್ಟ್ ಮಾಡ್ತೀನಿ, ಯಾಕಂದರೆ ಇದು ಪೇರು ಮತ್ತು ಇದು ಪೇರ್ ಅಲ್ವಾ, ಅಕ್ಕಪಕ್ಕನೇ ಇದೆ, ಹಾಗಾಗಿ ಅದನ್ನೇ ಪೇರ್ ಮಾಡ್ತಾ ಇದ್ದೀನಿ. ಸೊ cos of 38 is equal to sin
90 minus 38 it is sin 52 ಅಲ್ವಾ? ಇದು sin 52, ಇದು cos 52. ಇದು sin 38 ಇದೆ, ಅದನ್ನು ನಾನು sin 38 ಇದೆ, ಅದನ್ನು cos of 90 minus 38 sin 52 ಆಗುತ್ತೆ ಅದು. ಇವಾಗ ನಾನು ಪ್ರಶ್ನೆ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ LHS is cos of 38 into cos of 52 minus sin 38 into sin 52. So cos 38 ಅಂದ್ರೆ sin of 52 ಬರುತ್ತದೆ into cos 52 minus sin 38 ಅಂತ ಹೇಳಿದ್ರೆ ಇದು cos, ಇದು cos 52 into sin 52 ಏನಾಗುತ್ತಿದ್ದು? ಇವೆರಡು ಎಕ್ಸ್ಪ್ರೆಷನ್ ಒಂದೇನೆ. a into b minus b into a is 0 ಅಲ್ವಾ? ನೋಡಿ ಇದನ್ನ, if I take this as a into b, ಇದು b into a, ಪ್ರಾಡಕ್ಟ್ ಒಂದೇ ಬರುತ್ತೆ, ನಿಮಗೆ ಬೇರೆ ಉತ್ತರ ಬರಲ್ಲ. ಇವೆರಡು ಸೇಮ್ ವ್ಯಾಲ್ಯೂ ಬರುತ್ತೆ, ಹಾಗಾಗಿ ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಗೆ 0 ಬರುತ್ತೆ ಉತ್ತರ. ಸರಿನಾ? ಸೊ ತುಂಬಾ ಡೈರೆಕ್ಟ್ ಕ್ವಶನ್ಸು. ನೀವು ಏನಿದ್ರೂ ಪೇರ್ ಹುಡುಕ್ಬೇಕಷ್ಟೇ. ಪೇರ್ ಹುಡುಕಿ ಅದ್ರಲ್ಲಿ ಒಂದು ಕನ್ವರ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರ ಅದಷ್ಟೇ ಬರುತ್ತೆ.